ಎಲ್ಲ ನನ್ನ ಮುಸ್ಲಿಂ ಬಾಂಧವರಿಗೆ ನಮಸ್ಕಾರ ಸರ್. ನಾವು ನಿಮ್ ಪರವಾಗಿ ಶಾಮನೂರ್ ಶಿವಶಂಕರಪ್ಪ ಸಾಹೇಬರು ಕಾಂಗ್ರೆಸ್ ಪಕ್ಷ ನಿಮ್ ಸಮುದಾಯದ ಹಿತಕ್ಕಾಗಿದ್ದೀವಿ. ನಾನ್ ಮೊನ್ನೆ ನಾಮಿನೇಷನ್ ಬಂದಿದ್ದೀನ, ಇವತ್ತು ನೀವು ನಮ್ಮ ಮೇಲೆ ಬೇಜಾರ್ಗೆ ಒಂದು ಮತ ಬಿಜೆಪಿಗೆ ಹಾಕಿದ್ರು ಅದು ನಿಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ. ನಿಮ್ಮ ದೇಶಭಕ್ತಿಯನ್ನ ಪ್ರಶ್ನೆ ಮಾಡಿದವರು ಬಿಜೆಪಿಯವರು, ನಿಮ್ ಮನೆ ಕುಟುಂಬದ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದವರು ಬಿಜೆಪಿಯವರು, ಅಜಾನ್ ಬಗ್ಗೆ ಮಾತಾಡಿದ್ರು, ಪ್ರಾರ್ಥನೆ ಮಾಡಬಾರ್ದು ಅಂದ್ರು, ನಿಮ್ ಅಂಗಡಿಗಳಲ್ಲಿ ಏನು ತಗೋಬಾರ್ದು ಅಂತ ಹೇಳಿದ್ರು, ಹಿಜಾಬ್ ಬಗ್ಗೆ ಮಾತಾಡಿದ್ರು, ನಿಮ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು. ಕಳೆದ 2 ವರ್ಷದಿಂದ ನಾನ್ ನಿಮ್ ಸಮುದಾಯದ ಪರ ನಿಂತು ಬಿಜೆಪಿಯವರ ಹತ್ರ ಬಯಸ್ಕೊಂಡು ಕೇಸ್ ಹಾಕ್ಸ್ಕೊಂಡಿದ್ದೀನಿ. ನನಗೆ ರೈಟ್ ಇದೆ ನಿಮ್ ಸಮುದಾಯದ ಓಟ್ ಕೇಳಕ್ಕೆ. ನಾನು ಆ ಕಾರಣಕ್ಕೆ ಬಂದಿದ್ದೀನಿ. ಏನ್ 60-65 ಸಾವಿರ ಮುಸಲ್ಮಾನ್ ಬಾಂಧವರು ಇದ್ದೀರಾ ಸರ್. ನಮ್ಮ ಹೌಸಿಂಗ್ ಮಿನಿಸ್ಟರ್ ಜಮೀರ್ ಸಾಹೇಬ್ರು, ನಮ್ಮ ಡಿಎಂಎ ಮಿನಿಸ್ಟರ್ ಮುಸ್ಲಿಂ ಬಾಂಧವರು, ಸಿಎಂ ಸಾಹೇಬ್ರ ಸ್ಪೆಷಲ್ ಪೊಲಿಟಿಕಲ್ ಸೆಕ್ರೆಟರಿ ನಜೀರ್ ಅಹಮದ್ ಸಾಹೇಬ್ರು, ಮುಖ್ಯ ಸಚೇತಕರು ಎಲ್ಲರೂ ಮುಸ್ಲಿಂ ಬಾಂಧವರು ಇದ್ದಾರೆ. ಮೊನ್ನೆ ನಾವು ಬಜೆಟ್ ಮಂಡಿಸಿದ್ರೆ ನಿಮ್ಗೆ ಕಾಂಟ್ರಾಕ್ಟರ್ ರಿಸರ್ವೇಶನ್ ಕೊಟ್ವಿ, ಸಮುದಾಯದ ಹಾಸ್ಟೆಲ್ಗೆ ಕಾಸು ಕೊಟ್ವಿ. ಅವತ್ತು ಬಜೆಟ್ ಅಲ್ಲಿ ಬಿಜೆಪಿ ಅವರು ಇದು ಮುಸ್ಲಿಮರಿಗೆ ಜಾಸ್ತಿ ದುಡ್ಡು ಕೊಟ್ಟಿದ್ದೀರಾ, ಅವ್ರನ್ನ ಓಲೈಸೋ ಬಜೆಟ್ ಅಂದ್ರು. ಆದ್ರೂ ಅಂದಿಸ್ಕೊಂಡ್ವಿ. ಪಾಪ ನಿಮ್ ಪಾಡಿಗೆ ನೀವು ನಮಾಜ್ ಮಾಡ್ಕೊಂಡಿದ್ರೆ ಬೇಕು ಅಂತ ನಿಮ್ ಸಂಧಿಗಳಿಗೆ ಬಂದು ಕೋಮು ಗಲಭೆ ಸೃಷ್ಟಿ ಮಾಡ್ತಾರೆ. ನೀವು ಅಂತವ್ರಿಗೆ ನಿಮ್ ಕೋಪ ನಡೆದ್ರು ಒಂದು ಓಟ್ ಹೋಗಿದ್ರು ನಿಜವಾಗ್ಲೂ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ. ನನ್ನ ತಮ್ಮ ಸಮರ್ಥವಾಗಿದ್ದಾನೆ. ಕ್ರಮ ಸಂಖ್ಯೆ 3. ನಾನು ಒಂದು ಅಹಿಂದ ಹುಡುಗನಾಗಿ ಬಂದಿದ್ದೀನಿ. ನಾನು ಅಲ್ಪಸಂಖ್ಯಾತರ, ಹಿಂದುಳಿದವರ, ದಲಿತರ ಪರ ನಾನು ಒಬ್ಬ ಅಹಿಂದ ಶಾಸಕನಾಗಿ ಕೇಳ್ತಾ ಇದ್ದೀನಿ. ಸಮರ್ಥನ ನೀವು ಗೆಲ್ಲಿಸ್ಬೇಕು. ಅಲ್ಲಣ್ಣ, ನಮ್ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ನನಗೆ ತಟ್ಕೊಳಕ್ಕಾಗಲ್ಲ. ನಿಮ್ಮನೆ ಹೆಣ್ಮಕ್ಳ ಬಗ್ಗೆ ಅವರೆಲ್ಲ ಮಾತಾಡ್ತಾರೆ. ಇವಾಗ ಯಾಕಣ್ಣ ನಿಮ್ ಮೇಲೆ ಪ್ರೀತಿ ಅವ್ರಿಗೆ? ನಿನ್ನೆ ಮಾಜಿ ಕೇಂದ್ರ ಸಚಿವರು ಬಿಜೆಪಿ ಅವರು ನಿಮ್ ಓಟೇ ಬೇಡ ಅಂತಾರೆ ಡೈರೆಕ್ಟ್ ಆಗಿ. ಅವರು ಅಂತವ್ರಿಗೆ ನೀವು ನೋಡಿ ಭಯ್ಯ, ನಿಮ್ ಊರು ಕಟ್ಟಿದ್ದು ಕಾಂಗ್ರೆಸ್, ನಿಮ್ಮ ಹಳ್ಳಿಗೆ ಮೊದಲ ರಸ್ತೆ ಹಾಕಿದ್ದು ಕಾಂಗ್ರೆಸ್, ಮೊದಲ ಸರ್ಕಾರಿ ಶಾಲೆ, ಸರ್ಕಾರಿ ಆಸ್ಪತ್ರೆ ಕೊಟ್ಟಿದ್ದು ಕಾಂಗ್ರೆಸ್, IIT ಕೊಟ್ಟಿದ್ದು ಕಾಂಗ್ರೆಸ್, ಏಮ್ಸ್ ಕೊಟ್ಟಿದ್ದು ಕಾಂಗ್ರೆಸ್, ಇಸ್ರೋ ತಂದಿದ್ದು ಕಾಂಗ್ರೆಸ್, ಬ್ಯಾಂಕ್ ತಂದಿದ್ದು ಕಾಂಗ್ರೆಸ್. ನೀವು ಹೆಸರಿಡುವಾಗ ಈ ದೇಶದ ಅಸ್ತಿತ್ವಕ್ಕೆ ನೀವು, ನಾನು ಹೇಳ್ತಾ ಇದ್ದೀನಿ ಭಯ್ಯ, ನಾನೊಬ್ಬ ಹಿಂದೂ ಧರ್ಮದವನು, ನನ್ನ ಧರ್ಮನ ಪೂಜಿಸ್ತೀನಿ, ಇಸ್ಲಾಂ ಧರ್ಮವನ್ನ ಗೌರವಿಸ್ತೀನಿ. ನಾನು ಇದೇ ಮಾತು 2 ವರ್ಷದಿಂದ ನಾನು ಬಿಜೆಪಿ ಅವ್ರನ್ನ ಕೇಳಿದೆ, ರೇ ನಿಮ್ ಹಿಂದೂ ಧರ್ಮನ ಎಷ್ಟು ಬೇಕಾದ್ರೂ ಪ್ರಮೋಟ್ ಮಾಡಿ, ಮುಸ್ಲಿಂ ಬಾಂಧವ್ರು ಯಾಕೆ ಬೈತೀರಾ ಅಂತ. 8 ಕೇಸ್ ಹಾಕಿದ್ರು. 800 ಹಾಕಿ ಏನಿಲ್ಲ, 800 ಹಾಕಿ ಏನೀಗ ನಿಮ್ ಕಮ್ಯುನಿಟಿ ಬರೋಣ ಭಯ್ಯ. ಮುಸ್ಲಿಂ ಲೀಡರ್ ಮುಸ್ಲಿಮ್ಸ್ ಪರ ನಿಲ್ಲೋದ್ ಕೇಳ್ತಲ್ಲ, ಮುಸ್ಲಿಮ್ಸ್ ಪರ ಹಿಂದೂ ಲೀಡರ್ ನಿಲ್ಲೋದ್ ಕೇಳ್ತಲ್ಲ. ಈಗ ಸಮರ್ಥ ಬ್ರದರ್ಗೆ ನೀವು ಓಟ್ ಹಾಕ್ಬೇಕು, ಹಾಕ್ತೀರಾ? ಕ್ರಮ ಸಂಖ್ಯೆ 3. ಕ್ರಮ ಸಂಖ್ಯೆ ಎಷ್ಟು? ಕ್ರಮ ಸಂಖ್ಯೆ ಎಷ್ಟು? ಕೈ ಮೇಲೆ ಮಾಡಿ. ಶಾಮನೂರ್ ಶಿವಶಂಕರಪ್ಪ ಸಾಹೇಬರು ಅವ್ರ ವಂಶದ ಕುಡಿ, ಆದ್ರೆ ಆಚೆ ಆ ಹುಡುಗನ್ಗೊಂದು ಕನಸಿದೆ, ದಾವಣಗೆರೆಯನ್ನ ಅಭಿವೃದ್ಧಿ ಅಂತ ಮುನ್ನಡೆಸ್ತಾನೆ. ನೀವೆಲ್ಲ ಹುಡುಗನಿಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಸಮರ್ಥ ಕ್ರಮ ಸಂಖ್ಯೆ 3. भैया उनको डिपॉजिट नहीं आ रहा है भैया। मैं बोल रहे बीजेपी वालों को आप डिसीजन लिया तो ये हो सकता है। गो बैक बीजेपी, गो बैक बीजेपी। उनको बोलना टाइगर जिंदा है।